ಮಕ್ಕಳೇ, ಆನ್ಲೈನಲ್ಲಿ ಯೂಟ್ಯೂಬ್ನಲ್ಲಿ ಯಾರು ಈ ವಿಡಿಯೋನ ನೋಡ್ತಿದ್ದಾರೆ, ಒಂದು ವೇಳೆ ನೀವು ಈ ಪರೀಕ್ಷೆನ ಬರೆದಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಈ ಪರೀಕ್ಷೆಗೆ ಬೇಕಾದ ಲಿಂಕನ್ನು ಹಾಕಿದ್ದೀನಿ. ಮೊದಲು ಪರೀಕ್ಷೆಯನ್ನು ಬರೆದುಬಿಡಿ ಆ ಲಿಂಕ್ ಮೂಲಕ. ತದನಂತರ ಈ ವಿಡಿಯೋ ನೋಡಿ. ಒಂದು ವೇಳೆ ಬರೆದಿದ್ದೀರಾ ಅಂದರೆ ವೆಲ್ಕಮ್ ಟು ಈಸಿ ಕ್ಲಾಸಸ್. ಗಣಿತದ ಸಂಖ್ಯೆಗಳ ಪಾಠದ ಕಿರುಪರೀಕ್ಷೆ 6ರ ವಿವರಣೆ ಇಂದಿನ ತರಗತಿ ನೋಡೋಣ. ಎಲ್ಲರ ಪರೀಕ್ಷೆ ಚೆನ್ನಾಗಿದೆ ಮಕ್ಕಳು, ನಿಮ್ಮದು ಸಹ. ಮೊದಲ ಪ್ರಶ್ನೆ ಏನಿತ್ತು? 128ರ ಅವಿಭಾಜ್ಯ ಅಪವರ್ತನೀಕರಣ ಮಾಡಿದಾಗ ಏನು ಬರ್ಬೋದು ಅಂತ ಕೇಳಿದ್ದಾರೆ, ಹೌದಲ್ವಾ? 128ರ ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ. ಒಂದು ಸೆಕೆಂಡ್ ಮಕ್ಕಳೇ. 128ರ ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ. ರೈಟ್, 128 ಮಾಡಿದಿರಾ? ಏನಂತ ಬಂದಿದೆ ನಿಮಗೆ ಆನ್ಸರ್? ಆಪ್ಷನ್ ಎ ಬಂದಿದೆ. ಚೆಕ್ ಮಾಡೋಣ. 2 6 12, 2 2 4. ಸಾರಿ, 2 4 8. ರೈಟ್. 2 3 6, 2 2 4. 2 16 32. 2 8 16. 2 4 8. 2 2 4. 2 1 2. ಎಲ್ಲ ಕೇವಲ ಅವಿಭಾಜ್ಯ ಸಂಖ್ಯೆಗಳನ್ನೇ ಬಳಸಿಕೊಂಡು ಮಾಡಿದಂತಹ ಅಪವರ್ತನೀಕರಣ ಇದು. ಹಾಗಾಗಿ ಇದನ್ನೇನಂತ ಕರಿತೇವೆ? ಅವಿಭಾಜ್ಯ ಅಪವರ್ತನೀಕರಣ. ಥ್ಯಾಂಕ್ ಯು. 3 ಬರಬಾರ್ದಲ್ವಾ? ಹೋಯ್ತಿದಂತು. ಆಪ್ಷನ್ ಬಿ 1 ಯಾಕಪ್ಪ? ಇಲ್ಲೂ ಸಹ 3 ಇದೆ, 3 ಬರಬಾರ್ದಿತ್ತು. 1 2 3 4 5 6 7 ಸರಿ, 2 ಬರಬೇಕು. 2 4 6 7. ಇದು ಆಪ್ಷನ್ ಸಿನೂ ಹೋಗುತ್ತೆ. 6. ಆಪ್ಷನ್ ಏನೇ ಸರಿಯಾದ ಉತ್ತರ. ಭಾಳ ಸರಳ ಇತ್ತು ಇದು, ಭಾಳ ಸರಳ. ಅವಿಭಾಜ್ಯ ಅಪವರ್ತನೀಕರಣ ಮಾಡೋಕ್ಕೆ ಬರ್ಬೇಕಷ್ಟೇ. ಅದು ಬಂದಿತ್ತು ಅಂದರೆ ನಿಮ್ಗೆ ಉತ್ತರ ಬಂದ್ಬಿಡ್ತಿತ್ತು. ಸೊ ಎಲ್ಲಪ್ಪ, ಘನಮೂಲ ಕಂಡುಹಿಡಿದು ಕೊಟ್ಟಿದ್ದೀವಿ ಇಲ್ಲಿ ನಾವು. ವರ್ಗಮೂಲ ಅಲ್ಲ, ಘನಮೂಲ ಅಂದ ತಕ್ಷಣ ಅವರೇ ಕೊಟ್ಟಿದ್ದಾರೆ, ಛತ್ರಿ ಕೊಟ್ಟಿದ್ದಾರೆ, ಅವರೇ ಇಂಟು ಮಾಡಿ ಎಲ್ಲ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕಿತ್ತು? 3 ಜೋಡಿ ಮಾಡಬೇಕಿತ್ತು. ಇವ್ರು 3, ಇವ್ರು 3, ಇವ್ರು 3, ಇವ್ರು 3, ಹೌದಲ್ವಾ? ಸೊ ಇವ್ರು 3ಕ್ಕೊಬ್ರು ಹೊರಗೆ ಬರ್ತಾರೆ, ಇವ್ರು 3ಕ್ಕೊಬ್ರು ಹೊರಗೆ ಬರ್ತಾರೆ, ಇವ್ರು 3ಕ್ಕೊಬ್ರು ಹೊರಗೆ ಬರ್ತಾರೆ, ಇವ್ರು 3ಕ್ಕೊಬ್ರು ಹೊರಗೆ ಬರ್ತಾರೆ. 2 3 3 5 15 6 ಏನು ಬರುತ್ತೆ ಮಕ್ಕಳೇ? 9. ಆಪ್ಷನ್ ಸೋ ಸಿಂಪಲ್, ಈಸಿ ಇತ್ತಲ್ವಾ? ನೀವೇನಾದ್ರೂ ಕಷ್ಟಪಡೋದಿತ್ತೆ, ಬರೀ ಗುಂಪು ಮಾಡಿಬಿಟ್ಟು ಈ ರೀತಿ ತೆಗೆದುಬಿಟ್ಟಿದ್ರೆ ಸಾಕಿತ್ತು, ಹೌದಲ್ವಾ? ಮುಂದಿನ ಪ್ರಶ್ನೆ, 4225ರ ವರ್ಗಮೂಲವೆಷ್ಟು? 4225ರ ವರ್ಗಮೂಲವೆಷ್ಟು? 65. ಈಸಿಯಾಗಿ ಹೇಳ್ಬೋದು. ಯಾಕೆ 4225? ನಾನು ಹೇಳ್ಕೊಟ್ಟಿದ್ದೆ 25ಕ್ಕೆ 5 ವರ್ಗಮೂಲ. 6 7 ಅಲ್ವಾ 42? ಚಿಕ್ಕ ಸಂಖ್ಯೆ ಯಾವುದಿದೆ? 6. 65 ಈ ರೀತಿಯೇ ಹೇಳ್ಬೋದಿತ್ತು. ಆದರೆ ಒಂದು ವೇಳೆ ಭಾಗಾಕಾರ ವಿಧಾನದಲ್ಲಿ ಮಾಡೋದೇ ಆದರೆ ಮಕ್ಕಳೇ ಮಾಡಿಬಿಡೋಣ. ಅದನ್ನು ಸಹ ಕೆಲವರಿಗೆ ಒಂದೊಂದ್ಸರಿ ಟ್ರಿಕ್ ನೆನಪಾಗೋದಿಲ್ಲ. ಭಾಗಾಕಾರ ವಿಧಾನ ಅಂತೂ ನೆನಪಿರುತ್ತೆ ಯಾವಾಗಲೂ. ಸೊ 2 ಜೋಡಿ ಮಾಡ್ತೀರಿ. ಯಾವ ವರ್ಗ ಸಂಖ್ಯೆಯಿಂದ 42ನ ಭಾಗಾಕಾರ ಮಾಡ್ಬೋದು ಮಕ್ಕಳೇ? ಎಸ್, ಕರೆಕ್ಟ್. 6 6 36. ಕರೆಕ್ಟ್ ಚಿನ್ನು. 6 6 36. ಶೇಷ ಎಷ್ಟು ಬರುತ್ತಮ್ಮ? ಶೇಷ ಎಷ್ಟು ಬರುತ್ತೆ ಚಿನ್ನು? 12ರಲ್ಲಿ 6 ಹೋದರೆ 6, 3ರಲ್ಲಿ 3 ಹೋದರೆ 0, 6ಕ್ಕೆ 6 ಸೇರಿಸಿದ್ರೆ 12 ಡ್ಯಾಶ್. 25 ಕೆಳಗೆ ಬರುತ್ತೆ. ಕರೆಕ್ಟ್ರಾ? ಈಗ 12ರ ಮಗ್ಗಿಂದ ನೀವು ಇದನ್ನು ಭಾಗಾಕಾರ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. 12 ಎಷ್ಟೇ ತೊಗೊತೀರಿ? 12 5. ಬಟ್ 12ರ ಪಕ್ಕನೂ ಡ್ಯಾಶ್ ಇದೆ, ಅಲ್ಲೂ ಸಹ 5 ಅಂತ ತೊಗೊಬೇಕು ನೀವು. ಏನಾಗುತ್ತೆ ನೋಡ್ರಿ? 125 5 ಆಗುತ್ತೆ. ಕರೆಕ್ಟಾ? 125 5 ಆಗುತ್ತೆ. 5 5 ದಶಕ 2, 5 2 10 2 12 2 ದಶಕ 1 5 1 5 1 ಟಡಾ 125 5 625. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. ಆಪ್ಷನ್ ಏನು ಹಾಕಿದ್ರಿ? ಫ್ಯಾಂಟಾಸ್ಟಿಕ್. ಆಪ್ಷನ್ ಬಿ. ಶಾರ್ಟ್ಕಟ್ ಬಳಸಿದರೆ ವಿತಿನ್ ಸೆಕೆಂಡ್ಸ್ ಮಾಡ್ಬೋದಿತ್ತು. ಬಟ್ ಒಂದು ವೇಳೆ ನೀವು ಈ ಮೆಥಡ್ ಭಾಗಾಕಾರ ವಿಧಾನದಲ್ಲೂ ಮಾಡಿದ್ದೀರ ಅಂದರೆ ತೊಂದರೆ ಇಲ್ಲ. ಅವಿಭಾಜ್ಯ ಅಪವರ್ತನೀಕರಣ ಮೂಲಕನೂ ಸಹ ಮಾಡ್ಬೋದಿತ್ತು. ಬಟ್ ಭಾಳ ಎಫೆಕ್ಟಿವ್ ಅಂದರೆ ಭಾಗಾಕಾರ ವಿಧಾನ. ಭಾಳ ಜಲ್ದಿ ಬಂದ್ಬಿಡುತ್ತೆ ನಿಮಗೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಸ್ವಲ್ಪ ನೋಡಿರಿ. 4225 ಇದರ ವರ್ಗಮೂಲ ಎಷ್ಟು ಬಂದಿತ್ತು? ಈಗ 65 ಬಂದಿತ್ತು. ಮತ್ತು ಇಲ್ಲೂ ಸಹ ಮತ್ತೊಂದು ಸರಿ ವರ್ಗಮೂಲ ಕಂಡುಹಿಡಿಬೇಕೇ? ಅಲ್ಲೊಂದು ಸರಿ ಕಂಡುಹಿಡಿದ್ರೆ ಸಾಕಲ್ವಾ? ಅಷ್ಟು ಬುದ್ಧಿ ಪ್ರಯೋಗ ಮಾಡ್ಬೋದಿತ್ತಲ್ವ ನಾವು? ಸೊ ಇದಕ್ಕೇನು ಬರುತ್ತೆ ಉತ್ತರ? 65. 3025ಕ್ಕೆ ಏನು ಬರುತ್ತೆ ವರ್ಗಮೂಲ? 55. 5 6 30. ಶಾರ್ಟ್ಕಟ್ಟು ಬಳಸ್ಬೋದು. 3025. 25ರ ವರ್ಗಮೂಲ 5. 25ರ ವರ್ಗಮೂಲ 5. 25ರ ವರ್ಗಮೂಲ 5. 30 ಇದೆ. ಇದು 5 6 30 ಅಲ್ವಾ ಮಕ್ಕಳೇ?
ಚಿಕ್ಕ ಅಂಕಿ ಯಾವುದಿದೆ 5. ಸೊ 55 ವರ್ಗಮೂಲ ಅಂತ ಹೇಳ್ಬೋದಿತ್ತು. ಒಂದು ವೇಳೆ ಭಾಗಾಕಾರ ವಿಧಾನದಲ್ಲಿ ಮಾಡ್ತೀರಾ ಅನ್ನೋದಾದರೆ ಭಾಳ ಜಲ್ದಿ ಮಾಡಿಬಿಟ್ಟು ತೋರಿಸ್ಬಿಡ್ತೀನಿ ಮಕ್ಕಳೇ. ಈ ರೀತಿ ಬರೀತೀರಿ, ಎರಡೆರಡು ಗುಂಪು ಮಾಡ್ತೀರಿ ಬಲಗಡೆಯಿಂದ. ಯಾವ ವರ್ಗ ಸಂಖ್ಯೆಯಿಂದ ಭಾಗಿಸ್ಬೋದು? 5ರ ವರ್ಗ ಸಂಖ್ಯೆಯಿಂದ ಇದನ್ನು ಭಾಗಿಸ್ಬೋದು. ಶೇಷ ಏನು ಬರುತ್ತೆ? 5 ಬರುತ್ತೆ. ಇಲ್ಲ 5ಕ್ಕೆ 5 ಕೂಡಿಸ್ತೀರಿ 10 ಆಗುತ್ತೆ. ಡ್ಯಾಶ್ ಡ್ಯಾಶ್ 10ರಿಂದ ಇದು 25 ಸಹ ಕೆಳಗಿಳಿಸ್ಬೇಕು. 10ರಿಂದ ಭಾಗಿಸೋದಾದರೆ 10 5 ಅಂತ ತೊಗೊತೀರಾ. ಅಲ್ಲಿ 5 ತೊಗೊಂಡ್ರೆ ಇಲ್ಲೂ 5 ಕೊಡಬೇಕಾಗುತ್ತೆ. 105 5 ಅಂತ ಓದಬೇಕಾಗುತ್ತೆ. 105 5 525 ಅಂತ ಬರುತ್ತೆ. ಗುಣಿಸಿದ್ರೆ ಶೇಷ ಏನು ಬರುತ್ತೆ ಮಕ್ಕಳಲ್ಲಿ? ಶೇಷ 0. ಸೊ ವರ್ಗಮೂಲ ಎಷ್ಟು ಬಂತಲ್ಲಿ? 55 ಬಂತು. ಇದರ ವರ್ಗಮೂಲ 55 ಬಂತು. ಇದರ ವರ್ಗಮೂಲ 65. ಮಧ್ಯದಲ್ಲಿ ಏನಿದೆ? ಮೈನಸ್. ಸೊ ಇದರ ಈ ಲೆಕ್ಕ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? ಆಪ್ಷನ್ ಡಿ. ಸೊ ಸಿಂಪಲ್. ಇದು ಕಚ್ಚಾ ಕೆಲಸ. ಈ ಬಳಿ ಮಾಡಿರೋದೆಲ್ಲ ಕಚ್ಚಾ ಕೆಲಸ. ಈಸಿ ಇತ್ತಲ್ವಾ ಸರ್? ಈಸಿ ಇತ್ತು. ಹಾಂ ಮುಂದಿನ ಪ್ರಶ್ನೆ 3025 ಈಗ ತಾನೇ ಮಾಡಲಿಲ್ವಾ ನಾವು ಜಾಣರಾದರೆ ಮತ್ತೆ ಮಾಡಬಾರ್ದು ಲೆಕ್ಕನ. ಇದ್ರ ವರ್ಗಮೂಲ ಎಷ್ಟು ಬಂದಿತ್ತು? 55. ಭಾಗಾಕಾರಕ್ಕೆ ಭಾಗಾಕಾರ ಚಿಹ್ನೆ ಕರೆಕ್ಟಾ? ಇದರ ವರ್ಗಮೂಲ ಕಂಠಪಟ್ಟ ಆಗಿದೆಯಾ? 11. 55 ಭಾಗಾಕಾರ 11 ಎಷ್ಟು? ಇದ್ರ ಉತ್ತರ ಏನು ಬರುತ್ತೆ? ಗೊತ್ತಾಗಲಿಲ್ಲ ಅಂದರೆ ನೋಡಿರಿ ಮಕ್ಕಳೇ, 55 ಡಿವೈಡೆಡ್ ಬೈ 11, 11 1 11, 11 5 55. ಉತ್ತರ ಏನು ಬರ್ತದೆ? 5. ಈ ಮೆಥಡು ಬರಲಿಲ್ಲದವ್ರು ನೋಡಿರಿ ಈ ಥರನೂ ಮಾಡ್ಬೋದು ನಾವು ಕರೆಕ್ಟಾ? 11 5 55 ಶೇಷ 0. ಏನು ಬಂತು ಭಾಗಲಬ್ಧ? 5. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೋಡೋದಕ್ಕೆ ಕಷ್ಟ ಅನಿಸುತ್ತೆ, ಬಟ್ ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ನಂಟಿದೆ. ಒಂದು ಪ್ರಶ್ನೆ ಮೇಲೆ ಇನ್ನೊಂದು ಪ್ರಶ್ನೆ ಇದೆ, ಆ ಪ್ರಶ್ನೆ ಮೇಲೆ ಇನ್ನೊಂದು ಪ್ರಶ್ನೆ ಇದೆ. ಎಸ್. ಇದರ ಘನಮೂಲವೇನು? ಮಾಡಿದ್ದೀರಾ? ಕಷ್ಟ ಆಯ್ತರ? ಬಂತರ? ಶಾರ್ಟ್ಕಟ್ ಏನಂತಿತ್ತು? 3 ಗುಂಪು ಮಾಡ್ತೀರಿ. ಕೊನೆಗೆ 4 ಒಳಗೊಂಡಂತಹ ಘನ ಯಾವುದು? ಯಾವುದರ ಘನ 4 ಬರುತ್ತೆ? 2ರ ಘನ 8 ಬರುತ್ತೆ. 4 12ರ ಘನನೂ 8 ಬರುತ್ತೆ ಕೊನೆಗೆ. 4ರ ಘನ 64. ಹೌದಾ? 4ರ ಘನ 64 ಬರುತ್ತೆ ಬಾಲಾಜಿ. 4 ಬಿಡಿ ಸ್ಥಾನದಲ್ಲಿ ಬರೆಸುವಂತಹ ಘನ ಯಾವುದು? 4. ಸೊ 4 ಬರಬೇಕು ಕೊನೆಗೆ. ಬಿಡಿ ಸ್ಥಾನದಲ್ಲಿ ಏನು ಬರಬೇಕು? 4 ಬರಬೇಕು. ಎಲ್ಲ ಕಡೆ ಇದೆ. ಆಯಿತು. ಈ 3 ಅಂಕೆಯನ್ನು ಮುಗೀತು. ಈ 3 ಅಂಕೆ ನೋಡಿರಿ. ಈ 3 ಅಂಕೆನ ಯಾವ ಘನ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? 6ರ ಘನ 216, 6ರ ಘನ 216, 7ರ ಘನ ಆದರೆ 343. ಕರೆಕ್ಟಾ? ಅದಕ್ಕೆ ಯಾವ ಘನ ತಗೊಬೋದು ನಾವು? ಇದಕ್ಕೆ 6. ಮುಗೀತಲ್ಲಿಗೆ 64. ಆಪ್ಷನ್ ಬಿ. ಇಷ್ಟೇ ಆನ್ಸರ್ ಇರೋದು 64. ಒಂದು ವೇಳೆ ಬರಲಿಲ್ವಾ? ಅವಿಭಾಜ್ಯ ಅಪವರ್ತನೀಕರಣ ಮಾಡೋದು ಗೊತ್ತಿದೆ? 2 6. ಇದು ಈ ಮೆಥಡಲ್ಲಿ ಮಾಡಿದ್ರಪ್ಪ? ವೆರಿ ಗುಡ್. ಒಂದು ವೇಳೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ಅವಿಭಾಜ್ಯ ಅಪವರ್ತನೀಕರಣ ಯಾವಾಗಲೂ ಮಾಡ್ಬೋದು ನಾವು. ಹೇಗೆ ಮಾಡೋದಪ್ಪ? ಶಿವ ಭಾಳ ಆಗುತ್ತಲ್ಲ. 2 ಎಷ್ಟಲೇ? 2 1 2, 3 6, 2 1 2, 1 ಸಾಕಾಗಲ್ಲ. 2 7 14, 2 2 4. ಮತ್ತು 2ರಿಂದ ಹೋಗುತ್ತೆ. 2 6 12 ಶೇಷ 1, 2 5 10 ಶೇಷ 1, 2 5 10, 2 3 6 ಶೇಷ 1, 2 6 12. ಮತ್ತೆ ಎಲ್ಲಿಂದ ಹೋಗುತ್ತಪ್ಪ ಇದು? 2ರಿಂದ ಹೋಗುತ್ತೆ. 2 3 6, 2 2 4 ಶೇಷ 1, 2 7 14 ಶೇಷ 1, 2 6 12 ಶೇಷ 1, 2 8 16. ಮತ್ತೆ 2ರಿಂದ ಹೋಗುತ್ತಪ್ಪ. 2 1 2 ಶೇಷ 1, 2 6 12, 2 3 6 ಶೇಷ 1, 2 8 16, 2 4 8. ಮತ್ತೆ ಯಾವುದರಿಂದ ಹೋಗುತ್ತೆ ಇದು? 2ರಿಂದನೇ ಹೋಗುತ್ತೆ. 2 8 16, 2 1 2 ಶೇಷ 1, 2 9 18, 2 2 4. ಮತ್ತೆ ಯಾವ ಮಗ್ಗಿಯಪ್ಪ? 2ರ ಮಗ್ಗಿ. ಕರೆಕ್ಟಾ? 2 4 8 0, 2 9 18 ಶೇಷ 1, 2 6 12. 4096. 64ರ ವರ್ಗ. ಇದು ನನಗೆ ಗೊತ್ತು ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕು ಅಂತ. ಗೊತ್ತು. ನಾನು ಈಗ ಅನ್ಬೋದಾ? 64 1 2 ಸರಿ ಬಂತಲ್ಲ. ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕು. ಕರೆಕ್ಟ್. ಬಟ್ ಯಾವುದರ ಘನ 4096 ಬರುತ್ತೆ? 16ರ ಘನ. ಹೌದಾ?
ಅಂದರೆ ಇದು 16 216 16ರ ಘನ 16ರ ವರ್ಗ ಎಷ್ಟು? 16ರ ವರ್ಗ 256. 16 256 16 16 16 1 16 3 ಸರಿ ಆಯ್ತಲ್ಲ. 16 3 ಸರಿ ಬಂತ? ಕರೆಕ್ಟಾ ಇಲ್ವಾ? ನನಗೆ ಗೊತ್ತಪ್ಪ, ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕು ಸರ್. ಇನ್ನೂ ಎಷ್ಟು ಉದ್ದ ಗೊತ್ತದು? ಘನಮೂಲ ಬಂತು ತಾನೆ, ನಾವು ಘನಮೂಲ ತಾನೇ ಕಂಡುಹಿಡಿತಾ ಇರೋದು. ಇದರ ಘನಮೂಲ 16 ತಾನೆ. ಉಳಿದಕ್ಕೂ ನಾವು 3 ಜೋಡಿ ಮಾಡಬೇಕಾ? 3 ಜೋಡಿ 3 ಜೋಡಿ 3 ಜೋಡಿ. ಇವು 3ಕ್ಕೆ ಯಾರು ಬರ್ತಾರೆ? ಒಬ್ಬರು ಹೊರ ಬರ್ತಾರೆ, ಒಬ್ಬರು ಹೊರ ಬರ್ತಾರೆ. ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಘನಮೂಲ ಇದನ್ನೇನಂತ ಬರಿಬೋದು ನಾವು? 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 16 ಇಂಟು 16 ಇಂಟು 16 ಅಂತಲೂ ಬರಿಬೋದು. ಕರೆಕ್ಟ್. ಸೊ ಇದೇನಾಗ್ತದೆ? 2 ಹೊರಗೆ ಬರ್ತಾರೆ, 2 ಹೊರಗೆ ಬರ್ತಾರೆ, 16 ಹೊರಗೆ ಬರ್ತಾರೆ, 3 ಜೋಡಿಗೆ ಒಬ್ಬರು ಹೊರಗೆ ಬರ್ತಾರೆ. ಕರೆಕ್ಟಾ? 2 2 4 4 16 ಆಪ್ಷನ್ ಬಿ ಕರೆಕ್ಟಾ? ಘನಮೂಲ ಕಂಡುಹಿಡಿಬೇಕಾದ್ರೆ ಘನಮೌಲ್ಯ ಬಂತು ಅಂದರೆ ಸಾಕು. ಅದು ಯಾವುದರ ಘನ ಅದರಿಂದನೇ ಭಾಗಿಸ್ಬಿಡೋಣ, ನೇರವಾಗಿ ಸಿಗ್ತದೆ ಆನ್ಸರ್. ಕಷ್ಟ ಆದರೂ ಪರವಾಗಿಲ್ಲ. ಈ ಥರ ಪ್ರಶ್ನೆ ಸಹಜವಾಗಿ ನವೋದಯದಲ್ಲಿ ಎಂದೂ ಬಂದಿಲ್ಲ. ನಾನೇ ನಿಮ್ಮನ್ನು ಸ್ವಲ್ಪ ಟೀಕಿಸ್ಬೇಕು, ಆಡಿಸ್ಬೇಕು ಅಂತ ಕೊಟ್ಟಿರೋ ಪ್ರಶ್ನೆ ಇದು. ಗಾಬರಿ ಆಗೋಂಥ ವಿಷಯನಿಲ್ಲ. ಬಟ್ ಇದು ಗೊತ್ತಿದೆ, ಈ ಮೌಲ್ಯ ಗೊತ್ತಿದೆ ಎಲ್ಲರಿಗೂ. ಇದು ಕಂಠಪಾಠ ಆಗಿರ್ಬೇಕು. ಈ ಮೌಲ್ಯ ಎಷ್ಟರ ಘನ? ಇದು ಇದರ ಘನಮೂಲ 19. ಇದರ ಘನಮೂಲ 7. ಏನಿದೆ? ಇಂಟು ಇದೆ. ಇಂಟು 7 ಏನಾಯ್ತು? ಇದು 19 7 ಆಗಲಿಲ್ವಾ? 19 7 ಆಯ್ತಲ್ವ ಮಕ್ಕಳೇ? 19 7 ಎಷ್ಟು? ಓಕೆ, ಆಪ್ಷನ್ ಎ. ಕೆಲವರು ಮೈನಸ್ ಹಾಕಿರ್ತಾರೆ, ಅದಕ್ಕೆ ನನಗೆ ಗೊತ್ತು. ಕೆಲವರು ಪ್ಲಸ್ ಹಾಕಿರ್ತಾರೆ ಇಂಟು ಹಾಕೋದು ಬಿಟ್ಟು. ಯಾವ ಚಿಹ್ನೆ ಇರುತ್ತೋ ಅದನ್ನೇ ಹಾಕ್ಬೇಕಪ್ಪ. ಇಲ್ಲಿ ಇಂಟು ಇತ್ತಲ್ವ, ಮತ್ತು ಇಂಟುನೇ ಹಾಕ್ಬೇಕು, ಬೇರೆದು ಹಾಕಿದ್ರೆ ಬರೋದಿಲ್ಲ. ಸೊ ಇದಕ್ಕೆ ಕನಿಷ್ಠ ಯಾವ ಸಂಖ್ಯೆಯನ್ನು ಗುಣಿಸಿದರೆ ಪರಿಪೂರ್ಣ ವರ್ಗ ಸಂಖ್ಯೆ ಆಗಬಹುದು? ನೋಡಿರಿ, ವರ್ಗ ಸಂಖ್ಯೆ ಆಗಬೇಕು ಅಂದರೆ 2 ಜೋಡಿ ಮಾಡ್ಬೇಕು ತಾನೆ ನಾವು. ಮೂಲದ ಛತ್ರಿ ಒಳಗಡೆ 2 ಜೋಡಿ ಮಾಡಬೇಕು. ಇಲ್ಲಿ ಯಾರಿಗೆ ಒಂದು ಜೋಡಿ ಕಡಿಮೆ ಇದ್ದಾರೆ? ಒಬ್ಬರು ಕಡಿಮೆ. ಅದಕ್ಕೆ ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? ಅದಕ್ಕೆ ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? ಕರೆಕ್ಟಾ? ಕ್ಲಾಸಲ್ಲಿ ಭಾಳಷ್ಟು ಪ್ರಶ್ನೆಗಳನ್ನು ಮಾಡಿದ್ದೀವಿ. ಸೊ 11 ಇದಕ್ಕೆ ಭಾಗಿಸಬೇಕಾದ ಅಥವಾ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ. ಅದನ್ನು ಆ ರೀತಿ ಮಾಡಿದ್ರೆ, ಗುಣಿಸಿದ್ರೆ ಅಥವಾ ಭಾಗಿಸಿದ್ರೆ ಅದು ನಮಗೆ ಸಂಪೂರ್ಣ ವರ್ಗ ಸಂಖ್ಯೆಯಾಗಿ ಸಿಗ್ತದೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಮತ್ತು ಮೊದಲ 5 ಪೂರ್ಣ ಸಂಖ್ಯೆಗಳ ಮೊತ್ತಗಳಿಗಿರುವ ವ್ಯತ್ಯಾಸ ಎಷ್ಟು? 5. ಸಿಂಪಲ್. ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದರೆ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳು ಯಾವುವು? 1 1 2 3 4 5 ಇದೇ ತಾನ ಇದರ ಮೊತ್ತ. ಇದರಲ್ಲಿ ಏನನ್ನು ಕಳಿಬೇಕು? ಮೊದಲ 5 ಪೂರ್ಣ ಸಂಖ್ಯೆಗಳನ್ನು ಕಳಿಬೇಕು. ಪೂರ್ಣ ಸಂಖ್ಯೆಗಳು ಎಲ್ಲಿಂದ ಶುರು ಆಗ್ತವೆ? 2 3 4 ಅಷ್ಟೇ. ಹೌದಾ? ಇದರಲ್ಲಿ ಇದನ್ನು ಕಳಿಬೇಕು. 1ಕ್ಕೆ 1 ಕಳೆಯೋಣ, 2ರಲ್ಲಿ 2 ಹೋಯ್ತು, 3ರಲ್ಲಿ 3 ಹೋಯ್ತು, 4ರಲ್ಲಿ 4 ಹೋಯ್ತು, 5ರಲ್ಲಿ 0 ಹೋದರೆ ಎಷ್ಟು? ಆಪ್ಷನ್ ಎ. ಸಿಂಪಲ್. ಅಕಸ್ಮಾತ್ ನೀವು ಕೂಡ್ ಮಾಡ್ತೀರಂದ್ರೂ ಮಾಡ್ಬೋದಿತ್ತು ಮಕ್ಕಳೇ. ಇದನ್ನಷ್ಟನ್ನು ಕೂಡಿಸಿದ್ರೆ ಏನು ಬರ್ತಿತ್ತು? 3 6 10 15 ಬರ್ತಿತ್ತು. ಅದು 10 ಬರ್ತಿತ್ತು. ಅದನ್ನಷ್ಟು ಕೂಡಿಸಿದ್ರೆ 15ರಲ್ಲಿ 10 ಹೋದ್ರೆ 5. ನೀವು ಕೂಡಿಸಿ ಮಾಡ್ತೀರಂದ್ರೂ ಆ ರೀತಿಯೂ ಕೂಡಿಸಿ ಮಾಡಿರಿ. ಎಸ್. ಮುಂದಿನ ಪ್ರಶ್ನೆ. ಚಲೋ. 7,400 ಜನ ಸೈನಿಕರನ್ನು ವರ್ಗಾಕಾರದಲ್ಲಿ ನಿಲ್ಲಿಸಲು ಪ್ರಯತ್ನಿಸಿದಾಗ 4 ಜನ ಹೆಚ್ಚಾಗಿ ಉಳಿತಾರಂತೆ. ವರ್ಗಾಕಾರ ಅಂದರೆ ಕಂಬಸಾಲು ಅಡ್ಡಸಾಲು ಸಮ 4 ಜನ ಏನಾದ್ರಂತೆ ಜಾಸ್ತಿ ಉಳಿದ್ಬಿಟ್ರಂತೆ. ಅಂದರೆ ವರ್ಗಾಕಾರದಲ್ಲಿ ನಿಲ್ತಿರೋರು ಎಷ್ಟು ಜನ ಹಾಗಾದರೆ? 7,400ರಲ್ಲಿ 4 ಜನ ತೆಗೆದುಬಿಟ್ರೆ ಎಷ್ಟಾಗ್ತಾರೆ? 7,396. ಗೊತ್ತಾಗಲಿಲ್ವಾ? 10 ದಶಕ 10ರಲ್ಲಿ 4 ಹೋದರೆ 6, 9ರಲ್ಲಿ 9, 9ಕ್ಕೆ 9, 3ಕ್ಕೆ 3, 7ಕ್ಕೆ 7, 7,396 ಜನ ವರ್ಗಾಕಾರದಲ್ಲಿ ನಿಲ್ತಾ ಇದ್ದಾರೆ. ಹಾಗಾದರೆ ಪ್ರತಿ ಕಂಬ ಸಾಲಿನಲ್ಲಿರುವ ಜನ ಎಷ್ಟು ಜನ ಸೈನಿಕರಿದ್ದಾರೆ? ಪ್ರತಿ ಕಂಬ ಸಾಲಿನಲ್ಲಿ ಎಷ್ಟು ಜನ ಇದ್ದಾರೆ? ಪ್ರತಿ ಅಡ್ಡ ಸಾಲಿನಲ್ಲೂ ಅಷ್ಟು ಜನ ಇದ್ದಾರೆ. ರೈಟ್? ಕಂಬ ಸಾಲು
ಕಂಬ ಸಾಲು ಇಂಟು ಅಡ್ಡ ಸಾಲು ಈಸ್ ಈಕ್ವಲ್ ಟು 7396. ಅಲ್ಲಿಗೆ ಇದರ ವರ್ಗ ಏನಾಗುತ್ತೆ 7396. ಅಥವಾ ಎಕ್ಸ್ನ ಬೆಲೆ ಕಂಡುಹಿಡಿಬೇಕಂದ್ರೆ ವರ್ಗ ತೆಗೆದು ವರ್ಗಮೂಲ ತಗೋಬೇಕು ನಾವಿಲ್ಲಿ. ವರ್ಗಮೂಲ ಯಾವ ಮೆಥಡಲ್ಲಿ ಮಾಡೋಣ? ಭಾಗಾಕಾರ. ಭಾಳ ಸುಲಭ ಮೆಥಡ್ ಅದು, ಈಸಿಯಾಗಿ ಜಲ್ದಿ ಕಡಿಮೆ ಸ್ಟೆಪ್ಪಲ್ಲಿ ಬಂದ್ಬಿಡುತ್ತೆ. ಏನು ಅವಿಭಾಜ್ಯ ಅಪವರ್ತನೀಕರಣ ಮಾಡ್ತಾ ಹೋಗ್ತೀರಿ? ಓಹ್ ಸಾರಿ ಭಾಗಾಕಾರಕ್ಕೆ ಮೇಲೆ ಹಾಕ್ಬೇಕಲ್ವಾ? ಕರೆಕ್ಟ್. ಎರಡೆರಡು ಗುಂಪು ಮಾಡ್ತೀವಿ. ಯಾವ ವರ್ಗ ಸಂಖ್ಯೆ? 8 8 64. 8 ಎಲ್ಲಾದರೂ ಇದೆಯಾ ಫಸ್ಟಿಗೆ? 8ರಿಂದ ಶುರು ಆಯ್ತಲ್ವಾ? 8ರಿಂದ ಶುರು ಆಗ್ತಾ ಇರೋದು ಎಲ್ಲಿದೆ? ಆಪ್ಷನ್ ಎಲ್ಲಿ ಮಾತ್ರ ಇದೆ. ಸೋ ಸಿಂಪಲ್ ಅಲ್ವಾ? 8 8 64. ಶೇಷ ಏನು ಬರುತ್ತೆ ನೋಡ್ರಿ? ಶೇಷ ಏನು ಬರುತ್ತೆ ಮಕ್ಕಳೇ? 6 13ರಲ್ಲಿ 4 ಹೋದರೆ 9, 6ರಲ್ಲಿ 6 ಹೋದರೆ 0. 8ಕ್ಕೆ 8 ಕೂಡಿಸ್ತೀರಿ 16 ಡ್ಯಾಶ್ 96 ಕೆಳಗೆ ಬರುತ್ತೆ. 16ರಿಂದ ಭಾಗಾಕಾರ ಮಾಡ್ತಿದ್ರಿ. 16 6ಲೆ ಅಂತ ತೊಗೊತೀರಿ 166. 6ಲೇನೂ ಸಹ 996 ಬರುತ್ತೆ ನನ್ನ ಪ್ರಕಾರ. ನೀವು ಮಾಡಿ ನೋಡಿರಿ. ಆಪ್ಷನ್ ಏನೇ ಬರುತ್ತೆ 86. ಸೊ ಪ್ರತಿ ಅಡ್ಡ ಸಾಲಿನಲ್ಲಿ ಅಥವಾ ಪ್ರತಿ ಕಂಬ ಸಾಲಿನಲ್ಲಿ ಎಷ್ಟು ಜನ ಸೈನಿಕರು ನಿಂತಿದ್ದಾರೆ? 86 ಜನ ಸೈನಿಕರೇ ನಿಂತಿದ್ದಾರೆ. ಎಕ್ಸ್ನ ಬೆಲೆ 86. ಮುಂದಿನ ಪ್ರಶ್ನೆ ಚಲೆ. ಸೊ ಫೇವ್ರೆಟ್ 784 ವರ್ಗಮೂಲ. ಹಲೋ ಮೈನಸ್ 324 ವರ್ಗಮೂಲ. ಥ್ಯಾಂಕ್ ಯು. 100 ವರ್ಗಮೂಲ 10 100. ವೆರಿ ಗುಡ್. 28ರಲ್ಲಿ 18 ಕಳೆದ್ರೆ 10ಕ್ಕೆ 10 ಸೇರಿಸಿದ್ರೆ ಆಪ್ಷನ್ ಸಿ. ಅಷ್ಟೇ ಅಲ್ವಾ? ಒಳ್ಳೆ ಮಾಡಲೇಬೇಕಂದ್ರೆ ಇಲ್ಲಿ ಮಾಡ್ತೀನಿ ನೋಡಪ್ಪ. 28ರಲ್ಲಿ 18 ಕಳಿಬೇಕು ಮತ್ತು 10 ಕೂಡಿಸ್ಬೇಕು. 28ರಲ್ಲಿ 18 ಕಳೆದ್ರೆ 10, ಅದಕ್ಕೆ 10 ಕೂಡಿಸಿದ್ರೆ 20 ಅಷ್ಟೇ. ಮುಂದಿನ ಪ್ರಶ್ನೆ. 2800ಕ್ಕೆ ಕನಿಷ್ಠ ಎಷ್ಟನ್ನು ಸೇರಿಸಿದರೆ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗ್ತದೆ? 2800ಕ್ಕೆ ಕನಿಷ್ಠ ಎಷ್ಟನ್ನು ಸೇರಿಸಿದರೆ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗ್ತದೆ? ನಿಸಾರ್, ಕೂಡಿಸೋದು ಕಳೆಯೋದು ಇದ್ದರೆ ಯಾವ ವಿಧಾನ ಮಾಡ್ತಿದ್ವಿ ನಾವು? ಭಾಗಾಕಾರ ವಿಧಾನ. ಬಾವಿ ನೆನಪಿದೆ? ಹಾಂ. ಸೊ ಕೂಡಿಸೋದು ಕಳೆಯೋದಿದ್ದರೆ ನಾವು ಭಾಗಾಕಾರ ವಿಧಾನದಲ್ಲಿ ಮಾಡ್ತಿದ್ವಿ ಮಕ್ಕಳೇ. ಭಾಗಾಕಾರ ವಿಧಾನದಲ್ಲಿ ಮಾಡೋಣ. 2800 ಇದೆ. ಭಾಗಾಕಾರ ವಿಧಾನದಲ್ಲಿ ಈ ಥರ ಬರ್ಕೊತಿದ್ವಿ. 2 ಗುಂಪು ಮಾಡ್ತಿದ್ವಿ. ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಆಗುತ್ತಿದ್ದು? 5 5 25ರಿಂದ ಭಾಗಾಕಾರ ಆಗುತ್ತೆ. ಕರೆಕ್ಟ್ ಮಕ್ಕಳೇ? ಶೇಷ ಏನು ಬರುತ್ತೆ? 8 5 ಹೋದರೆ 3, 2 2 ಹೋದರೆ 0, 5ಕ್ಕೆ 5 ಸೇರಿಸಿದ್ರೆ ಏನಾಗುತ್ತೆ? 5ಕ್ಕೆ 5 ಸೇರಿಸಿದ್ರೆ ಏನಾಗುತ್ತೆ? ಶುಭಾಶ್ 10 ಆಗುತ್ತೆ. ಡ್ಯಾಶ್ 10. 2 0 ಇಲ್ಲಿ ಬರಬೇಕು. ಈಗ 10ರಿಂದ ಭಾಗಾಕಾರ ಮಾಡ್ತಿದ್ದೀರಾ ಅಂತ ಅಂದ್ಕೊಡ್ರಿ. 10 3ಲೆ ಅಂತ ತೊಗೊತೀನಿ. ಆದರೆ ಇಲ್ಲಿ 103 3ಲೆ ಆಗ್ಬಿಡುತ್ತೆ. 103 3ಲಿ ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ? ಸೊ ಅದಕ್ಕೆ ನಾವೇನು ಮಾಡ್ಬೋದು? 2ಲೆ ತೊಗೊಳ್ಳೋಣ. 102 2ಲೆ 204 ಬರುತ್ತೆ. 102 2ಲೆ 204 ಬರುತ್ತೆ. 102 2ಲೆ 204 ಬರುತ್ತೆ. ಗೊತ್ತಾಗ್ತಿಲ್ಲ ಅಂದರೆ ನೋಡಿರಿ. 102 2ಲೆ ಏನು ಬರುತ್ತೆ ನೋಡಿರಿ? 2 2ಲೆ 4, 2 0ಲೆ 0, 2 1ಲೆ 2. ನೆನಪಿದೆಯಾ? 102 2ಲೆ ಏನು ಬರುತ್ತೆ? 204. ಸೊ ಶೇಷ ಏನು ಬರುತ್ತೆ ನೋಡಿರಿ? ಅಯ್ಯೋ 10ರಲ್ಲಿ 4 ಹೋದರೆ 6, 9ಕ್ಕೆ 9, 2ರಲ್ಲಿ 2 ಹೋದರೆ 0, 96 ಬರುತ್ತೆ ಶೇಷ. 96 ಬರುತ್ತೆ ಶೇಷ. ಸೊ ಆದರೆ ಎಷ್ಟನ್ನು ಸೇರಿಸಿದ್ದಾರೆ ಅಂತ ಕೇಳಿದಾರಲ್ವ ಇಲ್ಲಿ? ಎಷ್ಟನ್ನು ಸೇರಿಸ್ಬೇಕಂತ ಕೇಳಿದ್ದಾರೆ. ಸೇರಿಸ್ಬೇಕಂದ್ರೆ ಇದು ನೋಡಿರಿ, ಇದು 52ರ ವರ್ಗಕ್ಕಿಂತ ದೊಡ್ಡದಿರೋ ನಂಬರ್ ಇದು. ಈ ನಂಬರ್ 52ರ ವರ್ಗ ಸಂಖ್ಯೆಗಿಂತ ದೊಡ್ಡದಿರೋ ನಂಬರ್ ಇದು. ನೆಕ್ಸ್ಟ್ ವರ್ಗ ಯಾವುದು? 53. 53ರ ವರ್ಗ ಅಂದ್ರೇನು? ಇದು ಬುನಾದಿ ಸಂಖ್ಯೆ ಎಷ್ಟು ಅಂತೀರ? ಇದಕ್ಕೆ ಬುನಾದಿ ಸಂಖ್ಯೆ ಎಷ್ಟು ಅಂತೀರ? 50ಕ್ಕೆ ಎಷ್ಟು ಜಾಸ್ತಿ ಇದೆ? ಹಂಗಂದ್ಮೇಲೆ 25ಕ್ಕೆ ಎಷ್ಟು ಜಾಸ್ತಿ ಮಾಡ್ತೀರಿ? 25ಕ್ಕೆ 3 ಜಾಸ್ತಿ ಮಾಡ್ತೀರಿಲ್ಲ? ಎಷ್ಟು ಬರುತ್ತೆ? 28. 3ರ ವರ್ಗ 9. ಕರೆಕ್ಟಾ? 53ರ ವರ್ಗ ಇದೆ ತಾನೇ? ನೆನಪಾಗ್ತಿದೆಯಾ? ಹಲೋ, ನಾನು ಹೇಳಿದ್ದೆ ಮಕ್ಕಳೇ, 25ರ ವರ್ಗದಿಂದ 75ರ ವರ್ಗ ಸಂಖ್ಯೆ ತನಕ ಬುನಾದಿ ಸಂಖ್ಯೆ ಎಷ್ಟು ಅಂತೀರಿ? 50. ಓಹ್ ಸಾರಿ, 75 ವರ್ಗ ಸಂಖ್ಯೆಯಿಂದ 125 ವರ್ಗ ಸಂಖ್ಯೆ ತನಕ ಬುನಾದಿ ಸಂಖ್ಯೆ ಎಷ್ಟು ಅಂತೀರಿ? 100 ಅಂತೀರಿ. ಕರೆಕ್ಟಾ? 100 ಅಂತೀರಿ.
ನೆನಪಿರ್ಲಪ್ಪ. ಹಾಂ, ಸೊ 53ರ ವರ್ಗ ಬಂತಿಲ್ಲಿ. 50ಕ್ಕೆ ಎಷ್ಟು ಜಾಸ್ತಿ ಇದೆ ಇದು? ಇದಕ್ಕೇನಂತೀರಿ? 50ಕ್ಕೆ 3 ಜಾಸ್ತಿ ಇದೆ ಅಂತ ಹೇಳ್ತೀರಿಲ್ಲ. ನಾವೇನು ಮಾಡಬೇಕು? ಅದನ್ನು 25ಕ್ಕೆ 3 ಜಾಸ್ತಿ ಮಾಡಬೇಕಿಲ್ಲಿ. 25ಕ್ಕೆ 3 ಜಾಸ್ತಿ ಮಾಡಿದ್ರೆ 28 ಆಗುತ್ತೆ. ಕರೆಕ್ಟಾ? ಬಟ್ 3ರ ವರ್ಗ ಅಂದ್ರೆ ಏನು? ಅದು 2 ಜಾಗ ಇರುತ್ತೆ ಮುಂದೆ, ಅದಕ್ಕೆ 09 ಅಂತ ಹಾಕ್ತೀರಿ. ಹೌದಾ? 53ರ ವರ್ಗ ಬಂತಲ್ವಾ? ಸೊ 2809. 53ರ ವರ್ಗ ಏನು ಬರುತ್ತೆ? 2809 ಬರುತ್ತೆ. ಇದರಲ್ಲಿ ಈ ಸಂಖ್ಯೆನ ಕಳಿಬೇಕು ನಾವು ಅಷ್ಟೇ. 2800 ಕಳೆಯೋಣ. 2800ನ ಕಳೆಯೋಣ ಮಕ್ಕಳು. ಏನು ಬರುತ್ತೆ? ಹಾಂ 9. ಆಪ್ಷನ್ ಬಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಮಕ್ಕಳೇ, ಮುಂದಿನ ಪ್ರಶ್ನೆ. ಓಕೆ, 1460ರಿಂದ ಕನಿಷ್ಠ ಎಷ್ಟನ್ನು ಕಳೆದರೆ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಈಗ ತಾನೇ ನೋಡಿದ್ವಿ ಎಷ್ಟನ್ನು ಕಳೆಯೋದು ಎಷ್ಟನ್ನು ಕೂಡಿಸೋದು ಅಂದರೆ ಯಾವ ವಿಧಾನದಲ್ಲಿ ಮಾಡ್ತಿದ್ವಿ? ಭಾಗಾಕಾರ ವಿಧಾನದಲ್ಲಿ ಮಾಡ್ತಿದ್ವಿ. 1460 ಇದಕ್ಕೆ ಎಷ್ಟನ್ನು ಕಳೆದರೆ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗ್ತದೆ. ನೋಡಿರಿ, ಈ ಥರ ಮಾಡ್ತಿದ್ವಿ ನಾವು. ಗುಂಪು ಮಾಡ್ತಿದ್ವಿ. ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? 3 3 9. ಶೇಷ ಏನು ಬರ್ತಿತ್ತು ಮಕ್ಕಳೇ? 5. 14ರಲ್ಲಿ 9 ಹೋದರೆ 5. 14ರಲ್ಲಿ 9 ಹೋದರೆ 5. 3ಕ್ಕೆ 3 ಸೇರಿಸ್ತಿದ್ವಿ ಸುಭಾಷ್. 3ಕ್ಕೆ 3 ಸೇರಿಸಿದ್ರೆ 6 ಆಗ್ತದೆ. ಡ್ಯಾಶ್ 60 ಕೆಳಗೆ ಬರ್ತಿತ್ತು. ಈಗ 6 ಮಗ್ಗಿಂದ ನಾವು ಇದನ್ನು ಭಾಗಾಕಾರ ಮಾಡೋದಾದರೆ 6 9 54. ಕರೆಕ್ಟಾ? ಬಟ್ 6 9 54 ಅನ್ನೋದಕ್ಕಿಂತ ಮುಂಚೆ ಇಲ್ಲೂ ಒಂದು ಡ್ಯಾಶ್ ಇರುತ್ತೆ. ಅಲ್ಲೂ ಸಹ ಏನು ಬರುತ್ತೆ? 9 ಬರುತ್ತೆ. 6 9 ಅಂದರೆ ಇಲ್ಲೂ ಸಹ 9 ಹಾಕಬೇಕಾಗುತ್ತೆ. ವರ್ಗಮೂಲದ ಭಾಗಾಕಾರ ಇದು. ಸೊ 69 9 ಏನಾಗುತ್ತೆ? 9 81 1 ದಶಕ 8. 9 6 54 ಪ್ಲಸ್ 8. ಜಾಸ್ತಿ ಆಗಲಿಲ್ವಾ? ಜಾಸ್ತಿ ಆಗಲಿಲ್ವಾ? ಸೊ 9 ಬೇಡ. ಏನು ಮಾಡೋಣ? 8 ಅಂತ ತಗೊಳ್ಳೋಣ. 8 ಅಂತ ತಗೊಳ್ಳೋಣ. ಸೊ ಏನಾಗ್ತು ನೋಡಿ, ಇಲ್ಲಿ 8 ತೊಗೊಂಡ್ರೆ ಇಲ್ಲೂ 8 ತೊಗೊಬೇಕಾಗುತ್ತೆ. ಕರೆಕ್ಟ್ರಾ? ಸೊ 8 8 64 4 ದಶಕ 6. 8 6 48 48 ಪ್ಲಸ್ 6 54. ಕರೆಕ್ಟ್ ಆಗುತ್ತಾ ಇದು? ಬರೋಬ್ಬರಿ ಆಗುತ್ತೆ. 68 8 544 ಬರುತ್ತೆ. ಶೇಷ ಏನು ಬರುತ್ತೆ ಮಕ್ಕಳಲ್ಲಿ? ಶೇಷ ಏನು ಬರುತ್ತೆ? 10ರಲ್ಲಿ 4 ಹೋದರೆ 6, 5ರಲ್ಲಿ 4 ಹೋದರೆ 1, 5ರಲ್ಲಿ 5 ಹೋದರೆ 0, 16 ಬರುತ್ತೆ ಶೇಷ. ಆಪ್ಷನ್ ಸಿ ಕರೆಕ್ಟ್ ಇತ್ತು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ ನಾನು 96 ಅಂತ ಬರೆಸಿದ್ದೆ. ಕರೆಕ್ಟಾ? ತೊಂದರೆ ಇಲ್ಲ, ತೊಂದರೆ ಇಲ್ಲ. ಇದಕ್ಕೆ ಗ್ರೇಸ್ ತೊಗೊಂಬಿಡಿ, ತೊಂದರೆ ಇಲ್ಲ. ಬಟ್ ಇದಕ್ಕೆ ಸರಿಯಾದ ಉತ್ತರ ಏನು? 16. ಸರಿಯಾದ ಉತ್ತರ ಏನು ಬರುತ್ತೆ? ಇರಲಿ, ಗೊಂದಲ ಬೇಡ. ಗ್ರೇಸ್, ಎಂಜಾಯ್. ಗ್ರೇಸ್ 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 ಗ್ರೇಸ್. ಓಕೆ, ಆಲ್ ಹ್ಯಾಪಿ? ಖುಷ್? ಎಲ್ಲದೂ ಗ್ರೇಸ್ ಕೊಟ್ಬಿಟ್ರಿ ಸರ್. ಎಲ್ಲರದ್ದು ಔಟ್ ಆಫ್ ಫೋರ್ಟ್ ಬಂದ್ಬಿಡುತ್ತೆ. ಹಾಂ, 845ರಲ್ಲಿ ಕನಿಷ್ಠ ಎಷ್ಟನ್ನು ಭಾಗಿಸಿದರೆ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗಬಹುದು? ಎಷ್ಟನ್ನು ಭಾಗಿಸ್ಬೇಕು? ಗುಣಿಸೋದು ಭಾಗಿಸೋದು ಬಂದರೆ ಯಾವ ಮೂಲ, ಯಾವ ವಿಧಾನ? ಅವಿಭಾಜ್ಯ ಅಪವರ್ತನೀಕರಣದಲ್ಲಿ ಮಾಡ್ತಿದ್ವಿ. ಕರೆಕ್ಟಾ? 845. ನನಗೆ ಯಾಕೋ ಇದು 5 ಮಗ್ಗಿಲಿ ಹೋಗುತ್ತಪ್ಪ ಅನ್ಸುತ್ತಪ್ಪ. 5 ಬಂತಂದ್ರೆ 5 ಮಗ್ಗಿಂದ ಮಾಡಿಬಿಡೋಣ. 5 1 5 ಶೇಷ 3, 5 6 30 ಶೇಷ 4, 5 9 45. ಕರೆಕ್ಟಾ? ಮತ್ತೆ ಅಬ್ಸಲ್ಯೂಟ್ಲಿ 13ರ ವರ್ಗ ಅಲ್ವ ಅದು? 169 ಅಂತ ನೋಡ್ರಿ. ಯಾರಿಗೆ ಇದು ಮಜಾ ಬರುತ್ತೆ ಗೊತ್ತಾ? ಯಾರು ವರ್ಗ ಸಂಖ್ಯೆಗಳನ್ನು ಕಲ್ತಿದ್ದಾರೆ ಅವರಿಗೆ ಭಾಳ ಮಜಾ ಬರುತ್ತದೆ. ಎಷ್ಟು ಮಜಾ ಬರುತ್ತೆ ಅಂದರೆ ಪಾನಿಪೂರಿ ತಿಂದಷ್ಟೇ ಮಜಾ ಬರುತ್ತದೆ. ಗೋಬಿ ಮಂಚೂರಿನೂ ಫ್ರೀಯಾಗಿ ಸಿಗುತ್ತದೆ. ಓಕೆ, ಪಂಡಿತರಾಧ್ಯ ಜಾಸ್ತಿ ಒದ್ದಾಡಬೇಡಪ್ಪ. ಓಕೆ, 13 13 169, 13 1 13. ನಾವು ಇದಕ್ಕೆ ನೋಡಿರಿ, ಇದು ವರ್ಗಮೂಲ ತೆಗಿಯೋಕ್ಕೆ ಹೋದರೆ ಮಕ್ಕಳೇ 845ಕ್ಕೆ ನಾವು ವರ್ಗಮೂಲ ಅಂತ ಬರೆಯೋಕ್ಕೆ ಹೋದರೆ ಏನಂತ ಬರೀಬೇಕಾಗತ್ತೆ ಇಲ್ಲಿ? 5 × 13 × 13. ಕರೆಕ್ಟಾ ಮಕ್ಕಳೇ? ಎಸ್. 2 ಜೋಡಿ ಇದೆ ಇಲ್ಲಿ. ಯಾರಿಗೆ ಜೋಡಿ ಇಲ್ಲ? ಸೊ ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಅಥವಾ ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ? ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ. 2 0 9 ಮತ್ತು 7 ಎಂಬ ಅಂಕೆಗಳನ್ನು ಉಪಯೋಗಿಸಿ ರಚಿಸಿದ 6 ಅಂಕಿಗಳ ಅತಿ ದೊಡ್ಡ ಮತ್ತು
ಅತಿ ಚಿಕ್ಕ ಸರಿ ಸಂಖ್ಯೆಗಳ ನಡುವಿನ ಮೊತ್ತವೆಷ್ಟು? ಓ ಓ ಓ ಓ, ಇದೊಂದೇ ಪ್ರಶ್ನೆಯಲ್ಲಿ 4 ಪ್ರಶ್ನೆ ಇದಾವೆ. ಒಂದೇ ಪ್ರಶ್ನೆಯಲ್ಲಿ 4 ಪ್ರಶ್ನೆ ಇದಾವೆ. ನಿಧಾನವಾಗಿ ನೋಡಿರಿ. ಮೊದಲು 6 ಅಂಕಿಯ ಅತಿ ದೊಡ್ಡ ಸರಿ ಸಂಖ್ಯೆ ಮಾಡೋಣ. 6 ಅಂಕಿಯ ಅತಿ ದೊಡ್ಡ ಸರಿ ಸಂಖ್ಯೆ ಇಲ್ಲೇ ಮಾಡಿಬಿಡ್ತೀನಿ. 1 2 3 4 5 6 ಕೊಟ್ಟಿರೋದು ಎಷ್ಟು ಅಂಕಿ ಇದ್ದಾವೆ? 4 ಅಂಕಿ. ದೊಡ್ಡ ಸಂಖ್ಯೆ ಮಾಡಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದು, ದೊಡ್ಡ ಸಂಖ್ಯೆ ಮಾಡ್ಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದು. ದೊಡ್ಡದು ಯಾವುದಿದೆಯಪ್ಪ? 9 7 2 0. ದೊಡ್ಡ ಅಂಕೆ ಮಾಡಬೇಕು, ಪುನರಾವರ್ತನೆ ಮಾಡ್ಬೇಕೀಗ. ದೊಡ್ಡ ಅಂಕಿಗೆ ಯಾವ ಅಂಕೆ ಪುನರಾವರ್ತನೆ ಮಾಡ್ತೀವಿ? ದೊಡ್ಡ ಅಂಕಿನೇ ಪುನರಾವರ್ತನೆ ಮಾಡ್ತೀವಿ. ಇದು 6 ಅಂಕಿ ಅತಿ ದೊಡ್ಡ ಸಂಖ್ಯೆ, ಮತ್ತಿದು ಸರಿ ಸಂಖ್ಯೆಯೇ? ಸರಿ ಸಂಖ್ಯೆ. ಎಸ್, 0 ಇದೆ. ಸೊ ಈಗ 6 ಅಂಕಿ ಅತಿ ಚಿಕ್ಕ ಸರಿ ಸಂಖ್ಯೆ ಮಾಡೋಣ. 6 ಅಂಕಿ ಅತಿ ಚಿಕ್ಕ ಸರಿ ಸಂಖ್ಯೆ. ಮತ್ತೊಂದು ಸರಿ ಇಲ್ಲಿ ಮಾಡಲಾ? ಇಲ್ಲೇ ಮಾಡಿಬಿಡ್ತೀನಿ. ಇದಂತೂ ನಮಗೊಂದು ಬೇಕಿತ್ತು, ದೊಡ್ಡ ಸಂಖ್ಯೆ ಸಿಕ್ತು. 1 2 3 4 5 6 ಕೊಟ್ಟಿರೋದು 4 ಅಂಕಿ. ಚಿಕ್ಕ ಸಂಖ್ಯೆ ಬರಿಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಬರಿತಿದ್ವಿ. ಚಿಕ್ಕದು ಯಾವುದದು? 0 2 7 9. ಚಿಕ್ಕ ಸಂಖ್ಯೆ ನಿರ್ಮಿಸಬೇಕಾದ್ರೆ, ಚಿಕ್ಕ ಸಂಖ್ಯೆ ರಚಿಸಬೇಕಾದ್ರೆ ನಾವು ಯಾವ ಅಂಕಿಯ ಪುನರಾವರ್ತನೆ ಮಾಡ್ತೀವಿ? ಚಿಕ್ಕ ಅಂಕಿಯೇ ಪುನರಾವರ್ತನೆ ಮಾಡ್ತೀವಿ. ಚಿಕ್ಕ ಅಂಕಿನೇ ಪುನರಾವರ್ತನೆ ಮಾಡ್ತೀವಿ. ಆದರೆ ಇದು 6 ಅಂಕೆ ಸಂಖ್ಯೆಯೇ ಅಲ್ಲ, 3 ಅಂಕೆ ಸಂಖ್ಯೆ ಆಯಿತು. 0 ಎಲ್ಲದ ಅಂಕೆ ಮೊದಲು ಬರಬೇಕಲ್ವಾ? 2 ಇಲ್ಲಿ ತರೋಣ, ಈ 3 0ನ ಆ ಕಡೆ ದಬ್ಬಿಡೋಣ, 3 0ಗಳನ್ನ ಈ ಕಡೆ ದಬ್ಬಿಡೋಣ, ಒಂದು ಹೆಜ್ಜೆ ಈ ಕಡೆ ದಬ್ಬಿಡೋಣ. ಸೊ 2 ಇಲ್ಲಿ ಬರುತ್ತೆ, 3 0 ಬರ್ತವೆ, 7 9 ಕೊನೆಗೆ ಬರುತ್ತೆ. ಇದು 6 ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂತ ಆಯಿತು. ಆದರೆ ಇದು ಸರಿ ಸಂಖ್ಯೆಯೇ? ಸರಿ ಸಂಖ್ಯೆಗೆ ಮತ್ತೆ ಇಲ್ಲಿಂದ ಹುಡುಕ್ತಾ ಬರ್ತೀನಿ. ಇಲ್ಲಿದೆ ಸರಿ ಸಂಖ್ಯೆ ಅಂಕೆ. ಇದನ್ನು ಮತ್ತೆ ಎಲ್ಲಿ ಕಳಿಸ್ಬೇಕು? 9 ಜಾಗಕ್ಕೆ ಕಳಿಸ್ಬೇಕು. 7 9 ಎಲ್ಲಿ ಬರುತ್ತೆ? ಈ ಕಡೆ ಬರುತ್ತೆ, ಈ ಕಡೆ ಬರುತ್ತೆ. 2 0 0, ಈ 0 ಅಲ್ಲೋಯ್ತು, 7 9 ಇಲ್ಲಿ ಬಂತು. ಇದು ನಮಗೆ ಬೇಕಾದ 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ, ಸರಿ ಸಂಖ್ಯೆ. ಅತಿ ಚಿಕ್ಕ ಸರಿ ಸಂಖ್ಯೆ, 6 ಅಂಕಿಯ ಅತಿ ಚಿಕ್ಕ ಸರಿ ಸಂಖ್ಯೆ. ದೊಡ್ಡ ಅಂಕೆ ಸಿಕ್ಕಿದೆ, ಚಿಕ್ಕ ಅಂಕೆ ಸಿಕ್ಕಿದೆ. ನಾವೇನು ಮಾಡ್ಬೇಕಂತದನ್ನು? ಮೊತ್ತವೆಷ್ಟು? ಕೂಡಿಸ್ಬೇಕು. ಕರೆಕ್ಟ್ ಚಿನ್ನು, ಕೂಡಿಸ್ಬೇಕು. 2 0 0 7 9 0 ಕೂಡಿಸ್ಬೇಕು. 0ಕ್ಕೆ 0 ಅಷ್ಟು ನೋಡಿದ್ರು ಸರ್. ಓ, ಸರಿ ಸಂಖ್ಯೆಗಳ ಮೊತ್ತ ಯಾವಾಗಲೂ ಏನಿರಬೇಕು? ಅಯ್ಯೋ, ನಮ್ಮ ಹಳ್ಳಿಯಲ್ಲಿ ಒಂದು ಮಾತು ಅಂತಾರೆ, ಸ್ವಲ್ಪ ಬುದ್ಧಿ ಇರಲ್ಲ, ತುಂಟಾಟ ಚೇಷ್ಟೆ ಮಾಡೋರಿಗೆ, ಇಲ್ಲ ಕಣಪ್ಪ ನಿನಗಂತಾರೆ. ಹಾಂ, ಈಗ ನಮಗೂ ಇಲ್ದಂಗೆ ಆಗ್ಬಿಡ್ತು. ಹಾಂ, ಏನಪ್ಪ ಇದು ದೇವ್ರೇ, ಸರಿ ಸಂಖ್ಯೆಗಳ ಮೊತ್ತವೆಷ್ಟು ಅಂತಷ್ಟು ತಲೆಗೆ ಹೊಳಿಬೇಕಾಗಿತ್ತು. ಅದು ಸರಿ ಸಂಖ್ಯೆ ಬರುತ್ತೆ. ಅಯ್ಯೋ, ನನಗೆ ಗೊತ್ತಾಗಲಿಲ್ಲ. ಇರಲಿ, ಒಂದು ವೇಳೆ ಮಾಡೋದೇ ಆದರೆ ಈ ರೀತಿ ಮಾಡ್ತೀವಿ ಮಕ್ಕಳೇ. 8 7 15 5 ದಶಕ 1 0 ದಶಕ 1 0 ದಶಕ 1 10 2 12. ಹೂ, ಐ ಬಟ್ ಓಕೆ ಇದಕ್ಕೆ ಆಪ್ಷನ್ ತಪ್ಪಿದೆ. ನೋ ಗ್ರೇಸ್. ಓಕೆ ಕ್ರೇಸ್. ಬಟ್ ನನಗೆ ಜ್ಞಾನೇಶ್ ಹೇಳಿದೊಂದು ಆನ್ಸರ್ ಚೆನ್ನಾಗಿ ಅನಿಸ್ತು. ಸರಿ ಸಂಖ್ಯೆಗಳ ಮೊತ್ತ ಸರಿ ಸಂಖ್ಯೆ ಬರುತ್ತೆ. ಸೊ ನೇರವಾಗಿ ನಾವು ಆಪ್ಷನ್ ಬಿ ಅಂತ ಹಾಕಿದ್ರೂ ತಪ್ಪಿದ್ದಿಲ್ಲ. ಒಳ್ಳೆ ಗೆಸ್, ಗುಡ್ ಗೆಸ್, ಒಳ್ಳೆ ಗೆಸ್ ಅದು. ಕರೆಕ್ಟ್ ಇದೆ. ಓಕೆ, ಎನಿವೇಸ್ ಪ್ರಶ್ನೆನೇ ತಪ್ಪಿತ್ತು, ಸಾರಿ. ಸೊ ಇದಕ್ಕೇನು ಬರ್ತದಪ್ಪ? ಅಯ್ಯೋ, 2 ಕ್ವಶನ್ ಮಾರ್ಕ್ ಕೊಟ್ಬಿಟ್ಟಿವಿ ನೋಡ್ರಿ. ಓಕೆ, ಇದಕ್ಕೇನು ಬರ್ತಿತ್ತು? ಘನಮೂಲ ಏನು ಬರ್ತಿತ್ತು? ಇದು 3 ಜೋಡಿ. ಘನಮೂಲ ಅಂದರೆ ಎಷ್ಟು ಜೋಡಿ? 3 ಜೋಡಿ. 3 × 2 ಇಂಟು ಇಲ್ಲೇನು ಮಾಡ್ಬೇಕಿತ್ತು ನಾನು? ಅಲ್ಲೂ 3 ಜೋಡಿ ಅಲ್ವಾ? ವರ್ಗಮೂಲ. ಏನೂ ಇಲ್ಲ ಅಂದರೆ ಅದು 2 ಇರುತ್ತೆ ಅಂತ ಅರ್ಥ. ಕರೆಕ್ಟಾ ಮಕ್ಕಳೇ? 2 ಸರಿ ಗುಣಿಸ್ಬೇಕು, 4 ಸರಿ ಗುಣಿಸ್ಬೇಕು, ಸಾರಿ. ಎಸ್, ಏನಾಗುತ್ತೆ ನೋಡ್ರಿ ಮಕ್ಕಳೇ? 3 2 6, 2 2 2 2 6 4 24 4 ಆಪ್ಷನ್ ವೆರಿ ವೆಲ್. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ.
ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಾಲು. ಪರಿಪೂರ್ಣ ವರ್ಗವಾಗಲು 7203 ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಭಾಗಿಸೋದು, ಗುಣಿಸೋದು, ಯಾವ ವಿಧಾನ? ಅವಿಭಾಜ್ಯ ಅಪವರ್ತನೀಕರಣ. ಯಾವ ಮಗ್ಗಿಲಿ ಹೋಗುತ್ತಪ್ಪ ನೋಡಿದ್ರೆ ಇದು? 3 ಮಗ್ಗಿ. 3 2 6 ಶೇಷ 1, 3 4 12, 0 0, 3 1 3. ಮತ್ತೆ 3 ಮಗ್ಗಿ. 2 + 4 6, 6 + 0 ಓ ಬರಲ್ಲ. 3 ಮಗ್ಗಿ ಬರಲ್ಲ. 2 ಮಗ್ಗಿನೂ ಬರಲ್ಲ. ಬೆಸ ಸಂಖ್ಯೆ ಅಪ್ಪ. 2 ಮಗ್ಗಿಯಲ್ಲಿ ಹೇಗೆ ಬರುತ್ತೆ? 7 ಮಗ್ಗಿಯಲ್ಲಿ ಬರುತ್ತಾ? 7 ಮಗ್ಗಿ. ನಮಗೆ ಯಾವ ಮಗ್ಗಿನೂ ಕಾಣಲಿಲ್ಲ ಅಂದರೆ 7 ಮಗ್ಗಿ ಟ್ರೈ ಮಾಡಿರಿ. 7 ಮಗ್ಗಿ ಮಾಡೋಣ ಬರ್ರಿ. 7 3 21 ಶೇಷ 3, 7 4 28 ಶೇಷ 2, 7 3 21. ಫ್ಯಾಂಟಾಸ್ಟಿಕ್. 7 ಗಣ ಅಂದರೆ 7ರಿಂದ ಬಾಧ್ಯತೆನ ಹೊಂದಿದೆ. ವೆರಿ ವೆಲ್. 7 49 7 7 7 1. ನೋಡಿರಿ, ಆನ್ಲೈನಲ್ಲಿ ಮಕ್ಕಳೇ ಯಾರಿಗೆ ನಿಮಗೆ ಕಷ್ಟ ಆಗ್ತಿದೆ, ಒಂದು ವೇಳೆ ಇಲ್ಲಿ ಕಷ್ಟ ಆಗ್ತಿದೆ ಅಂದರೆ ನೀವು ಹಳೆ ಪಾಠಗಳಲ್ಲಿ ಇರೋ ಲೆಕ್ಕಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ, ಅಥವಾ ಹಿಂದೆ ಕೊಟ್ಟಿರ್ತಕ್ಕಂಥ ವರ್ಕ್ಶೀಟ್ಗಳನ್ನ ನೀವು ಪೂರ್ತಿ ಮಾಡಿಲ್ಲ ಅಂತ ಅರ್ಥ. ಸೊ ಅದರ ಅನುಭವ ನಿಮಗಿಲ್ಲಿ ಈ ಒಂದು ವೇಗ ತಂದು ಕೊಡುತ್ತೆ. ಆ ಅನುಭವಗಳು ನಿಮಗೆ ಇಲ್ಲೊಂದು ವೇಗ ತಂದು ಕೊಡ್ತದೆ. ಅಲ್ಲಿ ನೀವು ಅದನ್ನು ಚೆನ್ನಾಗಿ ಅನುಭವಿಸಿಲ್ಲ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ನಿಮಗೆ ಕಷ್ಟ ಆಗ್ತದೆ. ಸೊ ಎನಿವೇಸ್, ಸೊ ಇದಕ್ಕೆ ಏನು ಮಾಡೋಣಪ್ಪ? ವರ್ಗ ಮಾಡಬೇಕಿತ್ತಲ್ವಾ? ಓಕೆ. 7203 ಇದರ ವರ್ಗಮೂಲ ನಾವು ಕಂಡುಹಿಡಿಯಕ್ಕೆ ಹೋದಲ್ಲಿ ಏನಂತ ಬರಿಬೇಕಿತ್ತು? 3 ಇಂಟು ಕರೆಕ್ಟಾ? ಸೊ ಇವೆರಡಂತೂ ಜೋಡಿ ಆಯಿತು. ಒಬ್ಬಂಟರಾಗಿ ಯಾರು ಉಳಿದ್ರು? 3. ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ, ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ. ಓಕೆ. ಏನ್ರಿ ಹೇಗೆ? ಓಕೆ. ಸೊ ನಾವು ವರ್ಗಮೂಲ ಕೇಳಿರೋದಪ್ಪ, ಆ ಥರ ಎಲ್ಲ ಮಾಡೋಂಗಿಲ್ಲಪ್ಪ. ನೋ 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 ನೋ. ಅವಲಕ್ಕಿ ಪವಲಕ್ಕಿ ನೋ ನೋ. ಅವಲಕ್ಕಿ ಪವಲಕ್ಕಿ. 56ರ ಅಪವರ್ತನಗಳು ಯಾವ್ಯಾವು ನೋಡ್ರಿ? 1ರಿಂದಂತೂ ಶುರು ಮಾಡ್ಬೇಕಾ? ಒಂದೇ ಇಲ್ಲ ಇದರಲ್ಲಿ. 56 ಇರಬೇಕಾ? ಇದೂ ಇಲ್ಲ ಇದರಲ್ಲಿ. ಯಾವುದೇ ಸಂಖ್ಯೆಗೆ ಅಪವರ್ತನಗಳನ್ನು ಪಟ್ಟಿ ಮಾಡ್ಬೇಕಾ? ಅದಕ್ಕಿಂತ ಜಾಸ್ತಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಇದು ಬರಲ್ಲ. ಆಪ್ಷನ್ ಸಿ. ನಾವು ಪಟ್ಟಿ ಮಾಡೋದೇ ಬೇಕಿದ್ದಿಲ್ಲ. ಒಂದು ವೇಳೆ ಮಾಡಬೇಕನ್ನೋದಾದರೆ 1 56 2 28 3 ಬರಲ್ಲ. 4 14 7 8 8 ಬರುತ್ತೆ. ಇಲ್ಲಿಂದ ನಾವೇನು ತೊಗೊಂತಿದ್ವಿ? ಯೂಟರ್ನ್. ನೆನಪಿದೆ? ಫ್ಯಾಂಟಾಸ್ಟಿಕ್. ಕೊನೆಯ ಪ್ರಶ್ನೆ. ಇನ್ನೂ 2 ಪ್ರಶ್ನೆ ಇದಾವೆ. ಸಾರಿ. 91ರಿಂದ 100ರವರೆಗಿನ 100ರ ನಡುವೆ ಬರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದ್ದಾವೆ? 97. ಒಂದೇ ಒಂದು ಬರುತ್ತೆ. 97. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಇದರಲ್ಲೂ ಸಹ ಯಾವುದೇ ರೀತಿ ಲೆಕ್ಕ ಮಾಡುವಂಥದ್ದು ಇದ್ದಿದ್ದಿಲ್ಲ. ನೇರ ಪ್ರಶ್ನೆ ಇತ್ತು. 128ರ ಅಪವರ್ತನಗಳಲ್ಲಿ ಅತ್ಯಂತ ದೊಡ್ಡ ಅಪವರ್ತನ ಯಾವುದು? ಹೇಳಿದ್ವಿ. ಯಾವುದೇ ಸಂಖ್ಯೆಗೆ ಬರುವ ಅತ್ಯಂತ ದೊಡ್ಡ ಅಪವರ್ತನ ಅದೇ ಸಂಖ್ಯೆ. ಯಾವುದೇ ಸಂಖ್ಯೆಗೆ ಬರುವ ಅತ್ಯಂತ ಚಿಕ್ಕ ಅಪವರ್ತನ 1. ಯಾವುದೇ ಸಂಖ್ಯೆಗೆ ಬರುವ ಅತ್ಯಂತ ದೊಡ್ಡ ಅಪವರ್ತನ ಅದೇ ಸಂಖ್ಯೆ ಬರುತ್ತೆ. ಅಥವಾ ಯಾವುದೇ ಸಂಖ್ಯೆಗೆ ಬರುವ ಅತ್ಯಂತ ಚಿಕ್ಕ ಅಪವರ್ತನ 1 ಬರುತ್ತೆ. ಆಯಿತಾ? ಸೊ 128 ಇದಕ್ಕೆ ಸರಿಯಾದ ಉತ್ತರ. 128 ಇದಕ್ಕೆ ಸರಿಯಾದ ಉತ್ತರ. ಸೊ ಇದರೊಂದಿಗೆ ನಿಮ್ಮ ಕಿರುಪರೀಕ್ಷೆ 6ರ ವಿವರಣೆ ಮುಕ್ತಾಯಗೊಳ್ಳಲಿದೆ. ಮುಂದಿನ ತರಗತಿಯಲ್ಲಿ ಮಾಸಾದ ಕಿರುಪರೀಕ್ಷೆಯ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣಬಯಸ್ತೀನಿ. ನೆನಪಡಿ, ಇದು ಈಸಿ ಪಿಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.